ಇದನ್ನ ನಾವು ಒಂದು ಸ್ವಲ್ಪ ಹಿಂದೆ ಹೋಗೋಣ. ಬೊಮ್ಮಾಯಿ ಅವ್ರ ಟೈಮ್ದಲ್ಲಿ ಬೊಮ್ಮಾಯಿ ಅವರು ಏನು ಮಾಡಿದ್ರು? ಬೊಮ್ಮಾಯಿ ಅವರ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಉತ್ಪನ್ನ ಅಲ್ಲ 2 ಲಕ್ಷ ಇಲ್ಲ, ಆಗುದಿಲ್ಲ. 9 ತಿಂಗಳದ್ ಮಾತ್ರ 1,90,000 ಕೋಟಿನ ಹಳೇದ್ ಸೇರಿನಾ? ಸಿದ್ದರಾಮಯ್ಯ ಸಾಹೇಬ್ರು ಬಂದ್ಮೇಲೆ ಆಗೈತಾ ಬೆಲ್ಲ? ಹಳೇದ್ ಸೇರಿನಾ? ಹಳೇದಿಲ್ಲ, ಬರೀ 9 ತಿಂಗಳಲ್ಲಿ 1,90,000. ನೋಡ್ರಿ, ಅವ್ರಿಗೂ ಗಾಬರಿ ಆಗೈತೆ ಪಾಪ, ಮಿನಿಸ್ಟರ್ ಚಾನ್ಸೇ ಇಲ್ಲ. ಮಾಹಿತಿ ನನಗೆ ಸಂಪೂರ್ಣ ಸರಿಯಾಗಿದೆ. ಟೋಟಲ್ 5 ಲಕ್ಷ ಚಿಲ್ಲರೆ ನೋಡಿ. ನೀವು 9 ತಿಂಗಳಲ್ಲಿ ಈಗ ಬಜೆಟ್ ಪಾಪ ರಾಜ್ಯ ಸಾಲ ಎಷ್ಟು ಅದನ್ನ ಸ್ವಲ್ಪ ಹೇಳಿ ಸ್ವಲ್ಪ ಅಧ್ಯಕ್ಷ. ಈಗ 9 ತಿಂಗಳಲ್ಲಿ 1,90,000 ಕೋಟಿ ಸಾಲ ಮಾಡವ್ರ. ಇಲ್ಲೇ ನಿಮ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಚೀಟಿ ಕಳಿಸ್ತಾರೆ. ಮೋಸ್ಟ್ಲಿ ರಾಂಗ್ ಇನ್ಫಾರ್ಮೇಶನ್. ಸಾಲ ಟೋಟಲ್ ರಾಜ್ಯದ ಐತಲ್ಲ, ಎಷ್ಟು ಸಾಲದಲ್ಲಿ ಬಾಕಿ ಆಗೋದು ಬೇಡ, ಮುಂದೆ ಹೋಗುವ. ಎಷ್ಟು ಸಾಲ ಇದೆ ಅಂತ ಕಳಿಸ್ತಾರೆ ಈಗ ಅವ್ರು ನಿಮ್ ಚೀಟಿ. 5 ಲಕ್ಷ ಚಿಲ್ಲರ ಕೋಟಿ ನಮ್ಮ ರಾಜ್ಯದ ಸಾಲ. ಈ 5 ಲಕ್ಷ ಚಿಲ್ಲರ ಸಾಲದಲ್ಲಿ 1,90,000 ಕೋಟಿ ಪಾಪ ಮಿನಿಸ್ಟ್ರಿಗಳಿಗೂ ಗಾಬರಿ ಆಗ್ತಾ ಇದೆ. ಇಲ್ಲಿರುವಂತ ನಮ್ಮ ಕಾಂಗ್ರೆಸ್ ಶಾಸಕರಿಗೂ ಗಾಬರಿ ಆಗ್ತಾ ಇದೆ. 1,90,000 ಕೋಟಿ ಸಾಲ ಕೇವಲ 9 ತಿಂಗಳಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ. ಇದು ನಮ್ಮ 15ನೇ ಬಜೆಟ್ ಅನ್ನ ಕೊಡ್ತಿರುವಂತ ಸಿದ್ದರಾನೋಮಿಕ್ಸ್ ಕೊಡುಗೆ ನಮ್ಮ ರಾಜ್ಯಕ್ಕೆ. 1,90,000 ಕೋಟಿ ಸಾಲದ ಕೊಡುಗೆ ನಮ್ಮ ರಾಜ್ಯಕ್ಕೆ ಕಳೆದ 9 ತಿಂಗಳಲ್ಲಿ ಕೊಡ್ತಾ ಇದ್ದಾರೆ. ಅದ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ನಮ್ಮ ರಾಜ್ಯದ ಉತ್ಪನ್ನ ಎಷ್ಟಿತ್ತು? ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಉತ್ಪನ್ನ 2,29,000. ಅಣ್ಣ ಒಂದೇ ನಿಮಿಷ ಹೇಳಿ. ಈಗ ನೀವು ಪಾಪ ತಪ್ಪು ಮಾಹಿತಿ ಐತಣ್ಣ. ಅದರಲ್ಲಿ 9 ತಿಂಗಳಿಗೆ 85,000 ಕೋಟಿ ಸಾಲ ಸ್ವಲ್ಪ ಮತ್ತೆ 24-25 ಮುಂದಿನ ವರ್ಷ ಸೇರಿ 1,05,000 ಆಯ್ತು. ಆಯ್ತು, ಎಲ್ಲ ಕೂಡ 85,000. ತಪ್ಪು ಮಾಹಿತಿ ಹೇಳ್ಬಾರ್ದಲ್ಲ ಸದಸ್ಯರಿಗೆ. ಅಲ್ಲಣ್ಣ, ನಿನಗೆ ಯಾರೋ ತಪ್ಪು ಮಾಹಿತಿ ಕೊಟ್ಬಿಟ್ಟವ್ರೆ. 85,000 ಕೋಟಿ ಮಾತ್ರ 9 ತಿಂಗಳಲ್ಲಿ ಸಾಲ. 24-25 1,05,000. ಇನ್ನು ಮುಂದಿನ ವರ್ಷಕ್ಕೆ ಸೇರಿ 1,05,000 ಕೋಟಿ. ತಪ್ಪು ಮಾಹಿತಿ ಇದೆ ಅಣ್ಣ, ಅದಕ್ಕೆ ಸ್ವಲ್ಪ ಕರೆಕ್ಷನ್ ಮಾಡಿದೆ. ಮಾಹಿತಿ ತಪ್ಪಿಲ್ಲ, ನಾ ಹೇಳ್ತಾ ಇರೋದು ತಪ್ಪು ಮಾಹಿತಿ ಅಣ್ಣ. 100%. 9 ತಿಂಗಳಲ್ಲಿ ಸಿದ್ದರಾಮಯ್ಯನವರು ಮಂಡಿಸಿದ 2ನೇ ಬಜೆಟ್. 1ನೇ ಬಜೆಟ್ದಲ್ಲಿ ಅವ್ರು ಹೇಳಿದ್ರು 85,818 ಕೋಟಿ ನಾವು ಸಾಲ ತೆಗೆದುಕೊಳ್ತೇವೆ ಅಂತ ಹೇಳಿ. ಈಗ 2ನೇ ಬಜೆಟ್ದಲ್ಲಿ 1,05,246 ಕೋಟಿ ಸೇರಿ ಸಾಲ ಅಂತ ತೆಗೆದುಕೊಂಡು ಇವೆರಡು ಕೂಡಿಸಿದ್ರೆ 1,91,000 ಕೋಟಿ ಇವತ್ತು ಸಾಲ ಆಗ್ತೈತಿ ರಾಜ್ಯಕ್ಕೆ. ಎರಡು ಸೇರಿ 9 ತಿಂಗಳಲ್ಲಿ ಅವರು ಮಂಡಿಸಿದಂತ 2 ಬಜೆಟ್ಗಳ ಈ 2 ಬಜೆಟ್ಗಳ ಒಟ್ಟು 1,90,000 ಕೋಟಿ ಆಗುತ್ತೆ. ಅದ ನಾವು ನಮ್ಮ ಬೊಮ್ಮಾಯಿ ಭಾರತೀಯ ಜನತಾ ಪಕ್ಷ ಅದಂತಲ್ಲ, ಅವ್ರಿಗೊಂದು ಕ್ಲಾರಿಫಿಕೇಶನ್ ಅಂತ ಹೇಳಿದ್ರೆ 9 ಮಂತ್ಸ್ ಅಲ್ಲಿ 85 ಪ್ಲಸ್ ನೆಕ್ಸ್ಟ್ ಮಾರ್ಚ್ ತನಕ ಕೂಡ ಟೋಟಲ್ 125 ಅಂತ. ನೀವು ಹೇಳುದಾಗೆಲ್ಲ 85 ಪ್ಲಸ್ 15 ನೆಕ್ಸ್ಟ್ ಮಾರ್ಚ್ ಅಂತ. 85 ಪ್ಲಸ್ ಕರೆಕ್ಟ್ ಇದೆ. ನಾವು ಬಜೆಟ್ ಮಂಡನೆ ಮಾಡಿದ್ದು ಇಂಟ್ರಿಮ್ ಬಜೆಟ್ ಲಾಸ್ಟ್ ಟೈಮ್. 85,000 ಕೋಟಿ ನೀವು ಮಾಡಿಟ್ಟ ದುಡ್ಡುಗಳಿಗೆ ಅದನ್ನ ನೀವು ಕೊಟ್ಟಂತ ಬಿಲ್ಗಳು ಸಾಲ ಮಾಡಿರೋ ಸಭಾಧ್ಯಕ್ಷ. ಸರ್ಕಾರ ನಮ್ದಿರ್ಲಿಲ್ಲ ಆಗ. ಬೊಮ್ಮಾಯಿ ಅವರಿದ್ದಾಗ, ಬೊಮ್ಮಾಯಿ ಸರ್ಕಾರ ಇದ್ದಾಗ 2,29,560 ಕೋಟಿ ನಮ್ಮ ರಾಜ್ಯದ ಉತ್ಪನ್ನ ಇತ್ತು. ಆ ಸಂದರ್ಭದಲ್ಲಿ ಅಧ್ಯಕ್ಷರೇ, ನಮ್ಮ ರೆವಿನ್ಯೂ ಅದ ನಾ ಹೇಳ್ತೇನೆ ರೆವಿನ್ಯೂ ಸರ್ಪ್ಲಸ್ ಅಂತ ಹೇಳ್ತಾರೆ. ಬೊಮ್ಮಾಯಿಯವರು ಕೊಟ್ಟಂತ ಬಜೆಟ್ ರೆವಿನ್ಯೂ ಸರ್ಪ್ಲಸ್ ಅಂದ್ರೆ ಏನು? ನಮ್ಮ ರಾಜ್ಯದ ಉತ್ಪನ್ನ ಎಷ್ಟೈತಿ ಅದಕ್ಕಿಂತ ಖರ್ಚು ಕಡಿಮೆ ಆತಂದ್ರೆ ಅದು ರೆವಿನ್ಯೂ ಸರ್ಪ್ಲಸ್. ನಮ್ಮ ಬೊಮ್ಮಾಯಿಯವರು
2,29,000 ಕೋಟಿಯ ರೆವಿನ್ಯೂ ಇದ್ದಾಗ ಅವರು ನಮ್ಮ ರಾಜ್ಯಕ್ಕೆ ಉಳಿತಾಯ ಮಾಡಿಕೊಟ್ಟಿದ್ದು 13,496 ಕೋಟಿ ರೂಪಾಯಿ. ಅದಷ್ಟಲ್ದ ಆ ಸಂದರ್ಭದಲ್ಲಿ ನಮ್ಮ ಕ್ಯಾಪಿಟಲ್ ಔಟ್ಲೇ ಅಂತ ಹೇಳ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.